ಎನಿ ಟೈಮ್ ಬಾಕಿಯಿಂದ ಕೋಚಿಸ್ ಇರುತ್ತೆ. ಅನ್ಫಾರ್ಚುನೇಟ್ ನಾವು ಕೋರ್ಟಲ್ಲಿ ಕೂಡ ಫಾಲೋಅಪ್ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚಾಗಿದೆ ಪೂರ್ತಿ ಮಾಡಿದ್ವಿ. ನಮ್ಮ ಪ್ರಕಾರ ಎಷ್ಟು ಸಹಾಯ ಮಾಡಬಹುದು ಪೂರ್ತಿ ಖಂಡಿತ ಮಾಡ್ತೀವಿ. ನಾವೆಲ್ಲ ಆಫೀಸರ್ ಮತ್ತು ಸಿಬ್ಬಂದಿ ನಿಮಗೆ ಮಾಡಲಿಕ್ಕೆ ಇರ್ತೀವಿ. ಇವತ್ತು ನಾವು ನಮ್ಮ ಇಲಾಖೆ ಕಡೆಯಿಂದ ನಮ್ಮ KG ಪೊಲೀಸ್ ಪರವಾಗಿ ನಾವೆಲ್ಲ ಬಂದು ಕುಸುಮ ಸ್ಟ್ರಾಂಗ್ ಗರ್ಲ್ ಅವ್ರಿಗೆ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಈಗ ಲಾಸ್ಟ್ ಇಯರ್ ಇವ್ರದ್ದು ಒಂದು ಆಕ್ಸಿಡೆಂಟ್ ಆಗಿತ್ತು. ಈಗ ಆಕ್ಸಿಡೆಂಟ್ ಆದ ನಂತರ ಕೂಡ ಅವ್ರದ್ದು 2 ಕಾಲು ಕೂಡ ಹೋಗಿದೆ. ಇನ್ನೂ ಅವರು ಎಕ್ಸಾಮ್ ಬರೆದಿದ್ದಾರೆ. ಅದು ದಟ್ ಶೋಸ್ ಸ್ಟ್ರಾಂಗ್ ವಿಲ್ ಟು ಗ್ರೋ. ಸೊ ನಾವು ನಮ್ಮ ಇಲಾಖೆಯಿಂದ ಕೂಡ ಸ್ವಲ್ಪ ನಾವು ಎಷ್ಟು ಸಹಾಯ ಮಾಡಬಹುದು ಅದು ಸಹಾಯ ಕೊಡಲಿಕ್ಕೆ ಬಂದಿದ್ದೀವಿ. ಅವರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಫಾರ್ ಎನಿಥಿಂಗ್ ವಿ ಆರ್ ದೇರ್. ನಾವು ಇಲಾಖೆಯಿಂದ ಎಲ್ಲ ಸಹಯೋಗ ಕೊಡ್ತೀವಿ ಫಾರ್ ಆಲ್ ಟೈಪ್ ಆಫ್ ಹೆಲ್ಪ್ಸ್, ಎನಿ ಅಸಿಸ್ಟೆನ್ಸ್. ಮತ್ತು ಇದು ಒಂದು ಮೆಸೇಜ್ ಇದೆ ಬಾಕಿ ಮಕ್ಕಳಿಗೆ, ಯು ಆರ್ ಫಿಟ್ ಆ್ಯಂಡ್ ಫೈನ್, ಎಲ್ಲ ಚೆನ್ನಾಗಿದೆ, ಅವರಿಗೆಲ್ಲ ಅವಕಾಶ ಸಿಗತ್ತೆ. ಸೊ ಅವರು ಕೂಡ ಇದು ಮೆಸೇಜ್ ತೆಗಿಬೇಕು, ಚೆನ್ನಾಗಿ ಓದಿಸಬೇಕು, ಅವ್ರ ತಂದೆ ತಾಯಿ ಹೆಸರು ಒಳ್ಳೆ ತರಬೇಕು. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್. ನಮ್ಮದು ಎಲ್ಲ ವಿ ಆರ್ ಆಲ್ ಹೆಲ್ದಿ. ನಮಗೆ ದೇವರು ಎಲ್ಲ ಸ್ವಾಸ್ಥ್ಯ ಮತ್ತು ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ನಾವು ಬಳಸಬೇಕು. ಸೊ ವೆನ್ ಅ ಗರ್ಲ್ ಇನ್ ದಿಸ್ ಸಿಚುವೇಶನ್ ಹಿ ಕ್ಯಾನ್ ಫೈಟ್ ಆ್ಯಂಡ್ ರೈಟ್ ಎಕ್ಸಾಮ್. ಸೊ ವಿ ಆಲ್ಸೋ ಶುಡ್ ಲರ್ನ್. ನಮಗೆಲ್ಲ ಕೂಡ ಇದ್ರೆ ಇದು ಇಟ್ ಈಸ್ ವೆರಿ ಮೋಟಿವೇಟಿಂಗ್. ಅದಕ್ಕೆ ಕೂಡ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮೆಲ್ಲ ಆಫೀಸರ್ ಮತ್ತು ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸಹಯೋಗ ನಾವೆಲ್ಲ ಏನಾದರೂ ಇರುತ್ತೆ ನಾವೆಲ್ಲ ಸಹಾಯ ಮಾಡ್ತೀವಿ. ಈಗ ಕೋರ್ಟಲ್ಲಿ ಕೂಡ ಈಗ ನಾವು ಅವರಿಗೆ ಕಾನೂನು ಮಾಡ್ಬೋದು, ನಾವು ಮಾಡ್ತೀವಿ. ಸರ್ ಅದು ಇನ್ಶೂರೆನ್ಸ್ ಇನ್ಶೂರೆನ್ಸು ಕ್ಲೇಮ್ ಆಗಿಲ್ಲ. ಈಗ ಕೋರ್ಟಿಗೆ ಟ್ರಯಲ್ ನಡೀತದೆ. ಕೋರ್ಟಿಂದ ಜಡ್ಜ್ ಅವರಿಗೆ ಎಷ್ಟು ಕಂಪನ್ಸೇಷನ್ ಅದು ಡಿಸಿಷನ್ ತಗೊಳ್ತಾರೆ. ಬಟ್ ಅದರ ಪ್ರೊಸೀಜರಲ್ಲಿ ಎಷ್ಟು ಏನೇನು ಸಹಾಯ ನಮ್ಮ ಇಲಾಖೆಯಿಂದ ಇರುತ್ತೆ ನಾವು ಮಾಡ್ತೀವಿ. ಮಾಡ್ತೀವಿ. ನೆಕ್ಸ್ಟ್ ಕೋರ್ಟಿಂದ ಟ್ರಯಲ್ ಮಾಡುವಾಗ ಕಂಪನ್ಸೇಷನ್ ಸಮಯ ಆಗುತ್ತೆ. ಬಟ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಬೆಂಗಳೂರಿಗೆ ಹಾಕೊಂಡೋದ್ರು. ಈಗ ಎಕ್ಸಾಮ್ ಬರೆಯೋಕ್ಕೆ ಹೆಲ್ಪ್ ಮಾಡ್ತಿರೋದು ಲಿಯೋ ಸರ್ ಮತ್ತು BU ಅವರು ಹೆಲ್ಪ್ ಮಾಡ್ತಿದ್ದಾರೆ. ಸ್ಕೂಲ್ಗೆ ಹೋಗ್ತಿದ್ದೆ ಅಣ್ಣನ ಜೊತೆ. ಅವಾಗ ನಾವು ಸೈಡಲ್ಲೇ ಹೋಗ್ತಿದ್ವಿ. ನಮ್ಮ ಪಾಟ್ ನಾವು ಅವ್ರ ಗುಣಿ ಇದೆ ಅಂತ ನಮ್ಮ ಮೇಲೆ ಬಂದ್ಬಿಟ್ರು ಇದ್ದಕ್ಕಿದ್ದಂಗೆ. ನಾವು ಸೈಡಲ್ಲಿ ಹೋಗ್ತಿದ್ವಿ. ಹೋಗ್ತಿದ್ವಿ ಸ್ಕೂಲ್ಗೆ. ಗುಣಿ ಇತ್ತು ಅಂತ ಈ ಕಡೆ ಬಂದ್ಬಿಟ್ಟು ನಮ್ಗೆ ಟಚ್ ಆಯ್ತು ಅಂತ ನಾವು ಬಿದ್ಬಿಟ್ರಿ. ಬೆದ್ದಿದ ತಕ್ಷಣ ಹಚ್ಕೊಂಡು ಹೋಗ್ಬಿಟ್ರು. ಮಾಡಿದ್ರು ಎಕ್ಸ್ ಎಜುಕೇಶನ್ ಮಿನಿಸ್ಟರ್ ಬಂದು ಲೆಗ್ ಫ್ರೀಯಾಗಿ ಹಾಕ್ಸ್ಕೊಡ್ತೀನಿ ಅಂದ್ರು. MLA ಅವರು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರು ಅಷ್ಟೇ. SP ಸಾಹೇಬ್ರು ಎಲ್ಲ ನಮ್ಮಿಂದ ಏನು ಹೆಲ್ಪ್ ಬೇಕೋ ಅದೆಲ್ಲ ಮಾಡ್ತೀವಿ, ಕೋರ್ಟ್ ಕೇಸ್ ಹಾಕಿದ್ದೀವಿ ಅಂದ್ರು ಅಷ್ಟೇ. ಸಹಾಯ ಮಾಡಿದ್ರು. ಆಂಬುಲೆನ್ಸ್ ಗೌರ್ಮೆಂಟ್ ಇಂದ ಕಳ್ಸಿಕೊಡ್ತಾರೆ. ಅಮ್ಮ, ತಾತ, ಅಜ್ಜಿ, ಚಿಕ್ಕಪ್ಪ. ಈಗ ಪ್ರಶ್ನೆ ಪತ್ರಿಕೆ ಓದ್ತಾರ, ಅದು ಆನ್ಸರ್ ಬರೆಯೋರು ಬೇರೆ ಯಾರು ಬರೀತಾರೆ? ನಾನು ಹೇಳ್ತಾ ಇದ್ದೀನಿ. ನೀನು ಆನ್ಸರ್ ಮಾಡ್ತಾ ಇದ್ರೆ ಒಬ್ಬ ಹುಡುಗಿ ಬರೀತಾರೆ, ಒಂದು ಹುಡುಗಿ ಬರೀತಾರೆ. ಈ ಅಮೌಂಟ್ ಆದಮೇಲೆ ನಾವು ತುಂಬ ಆ ಹುಡುಗಿನ ತುಂಬ ಇದು ಮಾಡಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀನಿ. ಆದರೆ ಏನು ಅಂದರೆ ನಮ್ಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ. ಆ ಟ್ಯಾಕ್ಟ್ರವನು ಇದುವರೆಗೂ ಬಂದು ನೀವು ಏನಾಗಿದೆ ಅಂತೇಳಿ ಒಂದು ಹಾಸ್ಪಿಟ್ಲ್ಗೂ ಬಂದಿಲ್ಲ, ನಮ್ಮ ಹತ್ರ ಬಂದು ಮಾತಾಡಿಲ್ಲ. ಅವ್ರ ರೆಡೀಸ್ ಎಲ್ಲ ಒಂದಾಗಿ ನಮ್ಮನ್ನು ತುಂಬ ಕಂಡಮ್ ಮಾಡಿಟ್ಟಿದ್ದಾರೆ. ನನ್ನ ಮಗು ಆಗೈತೆ. ಇದನ್ನೆಲ್ಲ ನೋಡಿ ಇದನ್ನು ಸರ್ ಇದು ಆವತ್ತು
600 ಮೀಟರ್. ಅವರು ಟ್ರ್ಯಾಕ್ಟರ್ ಅವರೇ ಮಗುನ ಎತ್ಕೊಂಡು ಹಾಸ್ಪಿಟಲ್ ಬಂದ್ರು ಅಂತ ಹೇಳಿದ್ರು. ಈಗ ನೋಡಿದ್ರೆ ಬೇರೆ ಯಾರು ಬೀದಿಲಿ ಹೋಗೋರು ಮಗು ಇರ್ತಾರೆ. ಹಿಂಗನಹಳ್ಳಿ ಹುಡುಗ, ಬಲ್ಗೇನಹಳ್ಳಿ ಹುಡುಗ ಹೊಸೂರ್ಗೆ ಹೋಗಿದ್ದ ಕಾರ್ ತಗೊಂಡು ಅವನು ಅಲ್ಲಿಂದ ಬರುವಾಗ ಇಲ್ಲಿ ಬಿದ್ದೋಗೈತೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಾಕೊಂಡು ಮೊದಲು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಆಗಲ್ಲ ಅಂತ ಹೇಳಿದ ತಕ್ಷಣ ತಿರ್ಗಾ ನಾವು ಕೋಲಾರ ಮೆಡಿಕಲ್ಗೆ ಎತ್ಕೊಂಡು ಹೋದ್ವಿ ಆಂಬುಲೆನ್ಸಲ್ಲಿ. ಅಲ್ಲಿಂದ ಅವ್ರಿಗೆ ಆಗಲ್ಲ ಅಂತ ಹೇಳಿದಕ್ಕೆ ಬೆಂಗಳೂರಿಗೆ ಹೋದ್ವಿ. ಬ್ಲಡ್ ತುಂಬ ಹೊಟ್ಟೋಗೈತೆ, ಮೈಯಲ್ಲಿ ಬ್ಲಡ್ ಇಲ್ಲ, ನಮ್ಮಿಂದ ಏನೂ ಆಗಲ್ಲ, ನೀವು ಇಮಿಡಿಯೇಟ್ಲಿ ಕೋಲಾರಲ್ಲಿ ಬಂದು 2 ಲೀಟ್ರ್ ಬ್ಲಡ್ ಹಾಕಿ ಈ ಬ್ಲಡ್ ಖಾಲಿ ಆಗೋಷ್ಟರೊಳಗೆ ಯಾವುದಾದ್ರೂ ಒಂದು ಹಾಸ್ಪಿಟ್ಲ್ ಸೇರಬೇಕು ಅಂತೇಳಿ ನಮಗೆ ಇದು ಮಾಡಿದ್ರು. ನಾವು ಹೊಸಕೋಟೆ ದಾಟ್ತಾ ಇದ್ದಂಗೆ 2 ಲೀಟ್ರ್ ಬ್ಲಡ್ಡು ಆ ಹುಡುಗಿ ಮೈಯಲ್ಲಿ ಹೊಟ್ಟಾಯ್ತು. ಆಂಬುಲೆನ್ಸ್ ಡ್ರೈವರ್ ಏನು ಹೇಳಿದ್ರು ಅಂದರೆ ಯಾವ ಹಾಸ್ಪಿಟ್ಲ್ ಹತ್ರ ಆಯ್ತಾ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಆಸ್ಟರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಮಗೆ ಚಿಕಿತ್ಸೆ ಕೊಡಿಸಿದ್ದೀವಿ ಸರ್.